ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಅಮಾವಾಸ್ಯೆ ಪೂಜೆ ಮನೆಯಲ್ಲಿ ಯಾವ ರೀತಿ ಇರಬೇಕು, ಈ ರೀತಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಕಾರಾತ್ಮಕ ಶಕ್ತಿ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಅಲ್ಲದೆ ಮನೆಯಲ್ಲಿ ಜಾಸ್ತಿ ಜಗಳ, ಕಿರಿಕಿರಿ ಇಂಥದ್ದೆಲ್ಲ ಆಗ್ತಾ ಇದೆ ಅಂತ ಅಂದರೆ ಈ ಒಂದು ಪರಿಹಾರನ ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ. ಬನ್ನಿ ಇವಾಗ ಕಾರ್ತಿಕ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಅಮಾವಾಸ್ಯೆ ಪೂಜೆ ಯಾವ ರೀತಿ ನಾವು ಮನೆಯಲ್ಲಿ ಸರಳವಾಗಿ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಅಂದರೆ ನವೆಂಬರ್ 19ನೇ ತಾರೀಕು ಬುಧವಾರ ಬೆಳಗ್ಗೆ 9:40 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗ್ತಾ ಇದೆ. ನವೆಂಬರ್ 20ನೇ ತಾರೀಕು ಗುರುವಾರ ಮಧ್ಯಾಹ್ನ 12:15 ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ಸೂರ್ಯೋದಯದ ಸಮಯದಲ್ಲಿ ಬೆಳಗ್ಗೆ ಹೊತ್ತು ಗುರುವಾರ 20ನೇ ತಾರೀಕು ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ ಪೂರ್ತಿ ಅಮಾವಾಸ್ಯೆ 20ನೇ ತಾರೀಕು ಗುರುವಾರನೇ ಲೆಕ್ಕ ಬರುವಂಥದ್ದು. ಅಲ್ಲದೆ ಈ ದಿನ ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಅಮೃತ ಸಿದ್ಧಿಯೋಗ ನವೆಂಬರ್ 20ನೇ ತಾರೀಕು ಬೆಳಗ್ಗೆ 5:30 7 ಗಂಟೆ ತನಕ ಇರುತ್ತೆ. ಅಮಾವಾಸ್ಯೆ ಪೂಜೆ ಮನೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಅಂದರೆ ಈ ರೀತಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಕಾರಾತ್ಮಕ ಶಕ್ತಿ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಬೇಗ ಕಡಿಮೆ ಆಗುತ್ತೆ. ನೀವು ಪ್ರತಿ ಅಮಾವಾಸ್ಯೆಗೂ ಇದೇ ರೀತಿನೇ ಪೂಜೆ ಮಾಡ್ಕೋಬೋದು. ಆ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಳ್ಳಿ. ಕೆಲವರು ಅಮಾವಾಸ್ಯೆ ದಿನ ತಲೆ ಸ್ನಾನ ಮಾಡ್ಕೊಳ್ಳೋದಿಲ್ಲ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಮನೆನ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ನೀವು ಪೂಜೆಗೆ ಯಥಾಶಕ್ತಿ ಸಿದ್ಧತೆನ ಮಾಡ್ಕೊಳ್ಳಿ. ಪ್ರತಿದಿನ ಕೆಲವರು ಸ್ಟವನ್ನು ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಕೆಲವ್ರಿಗಿರೋದಿಲ್ಲ ಈ ಪದ್ಧತಿ, ಆದರೂ ಈ ರೀತಿ ಅಮಾವಾಸ್ಯೆ ದಿನ ಆದ್ರೂ ಈ ಥರ ಮಾಡಲೇಬೇಕು. ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಹೋಗ್ಬಿಟ್ಟು ಸ್ಟವ್ ಎಲ್ಲ ಚೆನ್ನಾಗಿ ಉರಿಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಒಂದು ಹೂನ ಇಡಬೇಕು. ಹಾಗೆ ಪಕ್ಕದಲ್ಲಿ ಉಪ್ಪಿನ ಡಬ್ಬಿನ ಇಡಬೇಕು. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂನ ಇಡಬೇಕು. ಉಪ್ಪು ಅಂದರೆ ಕಲ್ಲುಪ್ಪು ನಾನು ಹೇಳ್ತಾ ಇರೋದು. ಕಲ್ಲುಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ. ಉಪ್ಪಿಲ್ಲ ಅಂತ ಅಂದರೆ ಯಾವುದೇ ಅಡುಗೆ ಕೂಡ ರುಚಿ ಸಿಗೋದಿಲ್ಲ ಅಲ್ವಾ? ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಹಾಗೆಯೇ ಮಹಾಲಕ್ಷ್ಮಿ ಇಲ್ಲ ಅಂತ ಅಂದರೆ ಜೀವನ ನಡೆಸೋದು ತುಂಬಾ ಕಷ್ಟ. ಹಾಗಾಗಿ ಅಡುಗೆ ಮನೆಯಲ್ಲಿ ಯಾವಾಗಲೂ ಅನ್ನಪೂರ್ಣೇಶ್ವರಿ ಮತ್ತು ಮಹಾಲಕ್ಷ್ಮಿ ಸದಾ ನಿಲ್ಲಿಸಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸ್ಟವ್ಗೆ ಮತ್ತು ಉಪ್ಪಿನ ಡಬ್ಬಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಕೆಂಪು ಹೂನ ಇಡಬೇಕು. ಇನ್ನು ಯಥಾಶಕ್ತಿ ನೀವು ಪೂಜೆಗೆ ಸಿದ್ಧತೆನ ಮಾಡ್ಕೋಬೇಕು. ಇನ್ನು ಈ ದಿನ ತಪ್ಪದೆ ಹೆಚ್ಚಾಗಿ ಸಾಂಬ್ರಾಣಿ ಧೂಪನ ಹಾಕಬೇಕು. ಮನೆ ಮೂಲೆ ಮೂಲೆಗೂ ಕೂಡ ನೀವು ಸಾಂಬ್ರಾಣಿ ಧೂಪನ ತೋರಿಸ್ಬೇಕು. ಇದರಿಂದ ನೆಗೆಟಿವಿಟಿ ಅನ್ನೋದು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಅಲ್ಲದೆ ಮನೆಯಲ್ಲಿ ಜಾಸ್ತಿ ಜಗಳ ಕಿರಿಕಿರಿ ಇಂಥದ್ದೆಲ್ಲ ಆಗ್ತಾ ಇದೆ ಅಂತಂದರೆ ಆ ಸಾಂಬ್ರಾಣಿ ಧೂಪಕ್ಕೆ ಸ್ವಲ್ಪ ಬಿಳಿ ಸಾಸಿವೆನ ಹಾಕಿ. ಅದು ಸ್ವಲ್ಪ ಸಿಡಿಯುತ್ತೆ, ಚಿಟಪಿಟ ಅನ್ನುತ್ತೆ. ಅದು ಸಿಡಿದ್ರೂ ಪರವಾಗಿಲ್ಲ, ನೀವು ಅದನ್ನು ಸಾಂಬ್ರಾಣಿ ಬತ್ತಿ ಒಳಗಡೆ ಹಾಕಿಬಿಟ್ಟು ಮನೆಗೆಲ್ಲ ಮೂಲೆ ಮೂಲೆಗೂ ಕೂಡ ಹೊಗೆನ ಚೆನ್ನಾಗಿ ತೋರಿಸ್ಬೇಕು. ನಾ ಆಗಲೇ ಹೇಳ್ದಂಗೆ ಈ ದಿನ ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಅಮೃತ ಸಿದ್ಧಿಯೋಗ ನವೆಂಬರ್ 20ನೇ ತಾರೀಕು ಬೆಳಗ್ಗೆ 5:30 7 ಗಂಟೆ ತನಕ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಬೇಕಾದರೂ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬೋದು. ಇವಾಗ ಹೇಳಿದ ರೀತಿಯೇ ತುಂಬಾ ಸರಳವಾದಂತಹ ವಿಧಾನದಲ್ಲಿ ಮಾಡ್ಕೋಬೋದು. ಗುರುವಾರ ವಿಷ್ಣು ಮತ್ತು ಶಿವನಿಗೆ ಪ್ರಿಯವಾದಂತಹ ದಿನ. ಹಾಗಾಗಿ ಈ ದಿನದ ಪೂಜೆ ತುಂಬಾ ವಿಶೇಷವಾಗಿರುತ್ತೆ. ಈ ದಿನ ವಿಷ್ಣು ಮತ್ತು ಶಿವನನ್ನ ಆರಾಧನೆ ಮಾಡಬೇಕು. ಅಲ್ಲದೆ ಕೆಲವರು ಸಾಯಿಬಾಬಾ ವ್ರತ, ರಾಯರ ವ್ರತಗಳೇ ಆಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅವರು ಕೂಡ ನೀವೇನಾದರೂ ಈಗ ಮೊದಲಿನಿಂದ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಈ ದಿನದಿಂದ ಶುರು ಮಾಡ್ಕೋಬೋದು. ಅಮಾವಾಸ್ಯೆ ಇದೆ, ಜೊತೆಗೆ ಗುರುವಾರ ಇದೆ. ಹಾಗಾಗಿ ಇಂಥ ದಿನಗಳಲ್ಲಿ ಶುರು ಮಾಡೋದು ತುಂಬಾ ಒಳ್ಳೆಯದು. ಈಗಾಗಲೇ ಶುರು ಮಾಡ್ಕೊಂಡು ಬಂದಿರೋರು ನಿಮ್ಮ ಗುರುಗಳ ಪೂಜೆಯ ಜೊತೆಗೆ ಶಿವ ಮತ್ತು ವಿಷ್ಣುವಿನ ಆರಾಧನೆ ಕೂಡ ಮಾಡ್ಕೋಬೇಕು. ಹಾಗೆ ಇನ್ನು ಯಾರೆಲ್ಲ ದೀಪಾರಾಧನೆಗಳನ್ನು ಮಾಡಿಲ್ವೋ ಈ ದಿನ ಮಾಡ್ಬೋದು.
ಬೆಳಗ್ಗೆ ಅಥವಾ ಸಂಜೆ ದೇವಸ್ಥಾನದಲ್ಲೇ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ನೀವು ದೀಪಾರಾಧನೆ ಮಾಡ್ಕೋಬೋದು. ಇನ್ನು 365 ಬತ್ತಿಯ ದೀಪದ ಬಗ್ಗೆ ಮತ್ತೆ ಮತ್ತೆ ಕೇಳ್ತಾನೆ ಇದ್ದೀರಾ. ಈ ದೀಪ ಇನ್ನು ಯಾರೆಲ್ಲ ಹಚ್ಚಿಲ್ಲ ಅಂತ ಅಂದರೆ ದೇವಸ್ಥಾನದಲ್ಲಿ ಹಚ್ಬೋದು, ಯಾವುದೇ ದೇವಸ್ಥಾನದಲ್ಲಿ ಬೇಕಾದರೂ ಹಚ್ಬೋದು. ಅಲ್ಲದೆ ಮನೆಯಲ್ಲಿ ಈ ದೀಪ ಹಚ್ತೀವಿ ಅಂತ ಅನ್ನೋರು ಮನೆ ಒಳಗಡೆ ಈ ದೀಪನ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದಾದ್ಮೇಲೆ ಆರತಿ ಮಾಡಿಬಿಟ್ಟು ಆಮೇಲೆ ಹೊರಗಡೆ ತುಳಸಿ ಮುಂದೆ ನೀವು ಇಡ್ಬೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದರಲ್ಲಿ ದಪ್ಪ ಬತ್ತಿ ಹಾಕಿರ್ತೀವಿ. ಕೊನೆಯಲ್ಲಿ ದೀಪ ಜೋರಾಗಿ ಉರಿಯುವಂಥ ಸಮಯದಲ್ಲಿ ಆ ದೀಪದ ಬತ್ತಿ ಪೂರ್ತಿಯಾಗಿ ಉರಿದ್ಕೊಂಡು ತುಂಬ ಜೋರಾಗಿ ಉರಿಯೋದಕ್ಕೆ ಶುರು ಆಗುತ್ತೆ, ತುಂಬಾ ಮಸಿ ಆಗುತ್ತೆ. ಹಾಗಾಗಿ ಹೊರಗಡೆ ಹಚ್ಚಿ ಅಂತ ನಾನು ಹೇಳ್ತಾ ಇರೋದು. ಮತ್ತೆ ನೀವು ಮಾರನೇ ದಿನ ಆ ದೀಪನ ಚೆನ್ನಾಗಿ ತೊಳೆದ್ಬಿಟ್ಟು ಆ ಕಪ್ಪು ಮಸಿ ಎಲ್ಲ ಹೊರಟೋದ್ರೆ ಮತ್ತೆ ಆ ದೀಪನ ಮುಂದಿನ ವರ್ಷ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ. ಹೊರಗಡೆ ಯಾರು ತುಳಿದೇ ಇರೋಂಥ ಕಡೆ ಅಥವಾ ಅರಳಿ ಮರದ ಹತ್ತಿರ ಆ ದೀಪನ ಹಾಕ್ಬೋದು ಅಥವಾ ನದಿಗೂ ಕೂಡ ಹಾಕ್ಬೋದು. ಇನ್ನು ತಟ್ಟೆಲಿಟ್ಟಿರುವಂಥ ಅಕ್ಕಿ ಬೆಲ್ಲ ಇದನ್ನೆಲ್ಲ ನೀವು ಸಿಹಿ ಪೊಂಗಲು ಅಥವಾ ಪಾಯಸ ಏನಾದರೂ ಮಾಡಿಕೊಂಡು ತಿನ್ಬೋದು. ಇಲ್ಲ ಅಂದರೆ ಅದ್ರ ಜೊತೆ ಇರುವಂಥ ಎಲೆ, ಅಡಿಕೆ, ಬೆಲ್ಲ, ತೆಂಗಿನಕಾಯಿ ಇದನ್ನೆಲ್ಲ ಸೇರಿಸಿ ಹಸುಗೂ ಕೂಡ ತಿನ್ನಿಸ್ಬೋದು. ಹಸುಗೆ ತಿನ್ನಿಸುವಾಗ ಅಕ್ಕಿನ ಹಾಗೆ ತಿನ್ನಿಸ್ಬಾರ್ದು. ಅಕ್ಕಿನ ನೆನೆಸಿಟ್ಬಿಟ್ಟು ಆ ಬೆಲ್ಲನ ಚಚ್ಬಿಟ್ಟು ಅಕ್ಕಿ ಜೊತೆ ಮಿಕ್ಸ್ ಮಾಡಬೇಕು. ಬಾಳೆಹಣ್ಣು ಕೂಡ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ಹಸುಗೆ ಜೀರ್ಣ ಆಗುತ್ತೆ. ಕೆಲವರು ಅಕ್ಕಿ ಬೆಲ್ಲ ಹಸುಗೆ ಕೊಡೋದಿಲ್ಲ, ಹೊಟ್ಟೆ ಕೆಡುತ್ತೆ ಅಂತ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಸುಗೆ ತಿನ್ನಿಸೋವಾಗ ಅಕ್ಕಿನ ನೆನೆಸ್ಬಿಟ್ಟು ತಿನ್ನಿಸ್ಬೇಕು. ಇದನ್ನೆಲ್ಲ ಬೆಲ್ಲ ಬಾಳೆಹಣ್ಣು ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಕೊಡಬೇಕು. ಇನ್ನು ಅಮಾವಾಸ್ಯೆ ದಿನದ ಪೂಜೆ ತುಂಬ ವಿಶೇಷ. ಅದರಲ್ಲೂ ಮನೆಯಲ್ಲಿ ಏನಾದರೂ ದೃಷ್ಟಿ ನಿವಾರಣೆ ಅದಕ್ಕೋಸ್ಕರ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಹೆಚ್ಚಾಗಿ ಭಾನುವಾರ, ಮಂಗಳವಾರ ಮತ್ತು ಗುರುವಾರ ದಿನಗಳಲ್ಲಿ ಮಾಡೋದು ಒಳ್ಳೆಯದು. ಹಾಗಾಗಿ ಗುರುವಾರ ಅಮಾವಾಸ್ಯೆ ಬಂದಿದೆ, ನೀವು ಮನೆಗೆ ಏನಾದರೂ ದೃಷ್ಟಿ ಪರಿಹಾರ ಮಾಡ್ಕೋಬೇಕು ಅಂತ ಅಂದರೆ ಅದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಕೆಂಪು ನೀರಿನಿಂದ ಯಾವ ರೀತಿ ದೃಷ್ಟಿ ನಿವಾರಣೆ ಮಾಡ್ಕೋಬೇಕು ಅಂತ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಮಂಗಳವಾರ ಹಾಗೆ ಈ ರೀತಿ ಅಮಾವಾಸ್ಯೆ ದಿನನೂ ಕೂಡ ಮಾಡ್ಕೋಬೋದು. ಗುರುವಾರ ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ 2 ಗಂಟೆ 40 ನಿಮಿಷದ ತನಕ ರಾಹುಗಾಲ ಇರುತ್ತೆ. ಆ ಸಮಯದಲ್ಲೂ ಕೂಡ ನೀವು ಈ ರೀತಿ ದೃಷ್ಟಿನ ತೆಗೆದ್ಬಿಟ್ಟು ಹೊರಗಡೆ ಹಾಕ್ಬೋದು. ರಾಹುಗಾಲದಲ್ಲಿ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ರಾತ್ರಿ ಹೊತ್ತು ಕೂಡ ಮಾಡ್ಕೋಬೋದು. ಇದು ಯಾವ ರೀತಿ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇನ್ನು ರಾಯರ ಪೂಜೆ ಆಗಿರ್ಬೋದು ಅಥವಾ ಸಾಯಿಬಾಬಾ ವ್ರತ ಆಗಿರ್ಬೋದು, ಈ ದಿನ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ನೀವು ಇದೇ ರೀತಿನೇ ಪೂಜೆ ಮಾಡ್ಕೋಬೇಕು. ಅಮಾವಾಸ್ಯೆ ಪೂಜೆ ಕೂಡ ಜೊತೆಲೇ ಮಾಡ್ಕೋಬೋದು. ಅಥವಾ ನೀವು ಸಂಜೆ ಮಾಡೋದಾದರೆ ಆ ದಿನ ಪೂರ್ತಿ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇಂಥ ದಿನಗಳಲ್ಲಿ ಪೂಜೆ ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗುತ್ತೆ. ಅಲ್ಲದೆ ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾದಂತಹ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಕೂಡ ತಪ್ಪದೇ ಈ ದಿನ ಮಾಡಿ. ಅದು ಈ ಸಮಯದಲ್ಲಿ ಮಾಡಬೇಕು. ಬೆಳಗ್ಗೆ 5 ಗಂಟೆ 30 ನಿಮಿಷದಿಂದ 7 ಗಂಟೆ ಒಳಗಾಗಿ ಮಾಡಿ, ಅಥವಾ ಸಂಜೆ ಕೂಡ 5 ಗಂಟೆ ನಂತರ ಕೂಡ ಮಾಡ್ಕೋಬೋದು. ಅವತ್ತಿನ ಪೂಜೆನಲ್ಲಿ ಅಂದರೆ ಅಮಾವಾಸ್ಯೆಯ ಪೂಜೆ ಜೊತೆಯೊಂದಿಗೆ ನೀವು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಕೂಡ ಮಾಡಿ. ತುಂಬ ಜನ ಕಾರ್ತಿಕ ಮಾಸದಲ್ಲಿ ಒಂದು ದಿನನೂ ತಪ್ಪಿಸ್ದಂಗೆ ಮಾಡ್ಕೊಂಡು ಬಂದಿರ್ತಾರೆ. ಕೆಲವರು ಸೋಮವಾರ ಮಾತ್ರ ಮಾಡಿರ್ಬೋದು, ಕಾರ್ತಿಕ ಸೋಮವಾರ ಅಥವಾ ಶುಕ್ರವಾರ, ಹುಣ್ಣಿಮೆ ದಿನ ಈ ರೀತಿ ಕೂಡ ಮಾಡಿರ್ತಾರೆ. ಅಥವಾ ಇನ್ನೂ ಒಂದು ದಿನನೂ ಕೂಡ ಮಾಡೋದಕ್ಕೆ ಹಾಗೇ ಇಲ್ಲ ಅಂತ ಅಂದರೆ ಈ ಗುರುವಾರ ಮಾಡಿ. ಅಮಾವಾಸ್ಯೆ ದಿನ ತುಂಬಾ ಶ್ರೇಷ್ಠವಾದದ್ದು. ಅಲ್ಲದೆ ಈ 2 ಯೋಗಗಳಿಂದ ಕೂಡಿರೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಈ ದಿನ ನೀವು ಮಾಡುವಂಥ ಪೂಜೆಗೆ ಹೆಚ್ಚಿನ ಫಲ ಸಿಗುತ್ತೆ. ಇದಿಷ್ಟು ಕೂಡ ಅಮಾವಾಸ್ಯೆಯ ಸರಳವಾದಂತಹ ಪೂಜೆನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏಕೆಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.